ಮೇಡಮ್ 5 ಲಕ್ಷಕ್ಕೆ ಒಂದ್ ಲೋಡೆ ವೈನ್ ಬಂದಿರೋದು. ಅದು ಬಿಟ್ಟು ಇದಕ್ಕೆ ಹರಾಜಲ್ಲಿ 5 ಲಕ್ಷಕ್ಕೆ ಹೋಗಿ ತಗೊಳ್ಳೋ ಅವಶ್ಯಕತೆ ಇತ್ತ? ರಾಯ್, ನೀನ್ ಹೇಳ್ತಿರೋ ವೈನು ಒಂದ್ ಲೋಡೆ ಬರ್ಬೋದು. ಅದೇ ಇದು 1890 ವೈನ್, ಹಳೇದದು, ಅದಕ್ಕೆ ಇದಕ್ಕೆ ಬೆಲೆ ಜಾಸ್ತಿ. ಹಳೇದಕ್ಕೆ ಅಷ್ಟು ದುಡ್ಡಿರುತ್ತಾ? ಅದು ಅಲ್ಲದೆ ಈಗ ಫ್ರೆಶ್ ಆಗಿರೋದಕ್ಕೆ ವ್ಯಾಲ್ಯೂ ಜಾಸ್ತಿ ಅಲ್ವಾ ಮೇಡಮ್? ರಾಯ್, ನೀನ್ ಹೇಳ್ತಿರೋದು ಬೇರೆ ಎಲ್ಲದಕ್ಕೂ ಅನ್ವಯಿಸುತ್ತೆ. ಆದ್ರೆ ಇದು ಹಳೇದಾದಷ್ಟು ಇದಕ್ಕೆ ಬೆಲೆ ಜಾಸ್ತಿ, ಅದಕ್ಕೆ ಅಲ್ಲಿ ಅಷ್ಟು ಜನ ಬಿಡ್ ಮಾಡ್ತಿದ್ದು. ಹೌದು, ಇನ್ನು ಯಾರಿಗೋಸ್ಕರ ತಗೊಂಡ್ರಿ ಮೇಡಮ್? ತಾತನ್ಗೋಸ್ಕರ. ರಾಯ್, ಏನ್ ಮೇಡಮ್ ಇದು ಆಶ್ಚರ್ಯ? ಯಜಮಾನ್ರು ಸಿಗರೇಟ್ ಸೇದಿದ್ರೆ ನಿಮ್ಗೆ ಆಗಲ್ಲ, ಅದ್ನ ತಡೆಯೋಕೆ ಏನೇನೆಲ್ಲ ಟ್ರೈ ಮಾಡ್ತೀರಾ, ಅಂತದ್ರಲ್ಲಿ ನೀವೇ ಅವರಿಗೆ ವೈನ್ ಬಾಟ್ಲು ತಗೊಂಡೋಗ್ತಿದ್ರಿ ಅಂದ್ರೆ ನಿಮ್ ಲಾಜಿಕ್ ನನಗೆ ಅರ್ಥ ಆಗ್ತಾ ಇಲ್ಲ. ರಾಯ್, ಇದು ಕಾಸ್ಟ್ಲಿ ಮತ್ತೆ ರೇರ್ ವೈನ್ ಆಗಿರೋದ್ರಿಂದ ತಾತ ಸ್ವಲ್ಪ ಸ್ವಲ್ಪ ತಗೋತಾರ ಅಷ್ಟೇ. ಈಗ ಹೇಗಿದ್ರು ಸಿಗರೇಟ್ ಕಡಿಮೆ ಮಾಡಿರೋದ್ರಿಂದ ಲೈಟ್ ಆಗಿ ತಗೊಂಡ್ರೆ ಏನು ಆಗತ್ತಿಲ್ಲ ಬಿಡು. ಅವ್ರ ಆರೋಗ್ಯದ ಜೊತೆಗೆ ಅವ್ರ ಖುಷಿಯಾಗೂ ಇರ್ಬೇಕಲ್ವಾ, ಅದಕ್ಕೆ ಇದನ್ನ ಬಿಡ್ ಮಾಡಿ ತಗೊಂಡಿದ್ದು. ಮೇಡಮ್, ನಿಮ್ಮನ್ನ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ತಾತನ್ಗೋಸ್ಕರ ನೀವ್ ಏನೇನೆಲ್ಲ ಮಾಡ್ತೀರಲ್ವಾ? ನನಗ್ ಅವ್ರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ರಾಯ್? ನಾನ್ ಚೆನ್ನಾಗಿರ್ಬೇಕು, ನಾನ್ ಖುಷಿಯಾಗಿರ್ಬೇಕು ಅಂತ ಬಯಸೋ ಜೀವ, ನನ್ನ ಪ್ರೀತಿ ಮಾಡಕ್ಕಿರೋ ಒಂದೇ ಒಂದು ಜೀವ ಅಂದ್ರೆ ಅದು ತಾತನೇ ಅಲ್ವಾ? ಅವರಷ್ಟೇ ಪ್ರೀತಿ ಮಾಡು, ಅವ್ರಾಗೆ ಸದಾ ನಿಮ್ ನಗುನೇ ಬಯಸೋ ಇನ್ನೊಂದು ಜೀವ ಇದೆ ಮೇಡಮ್. ಏನ್ ಹೇಳ್ದೆ? ಅಂದ್ರೆ ನೀವು ಮನ್ಸು ಬದಲಾಯಿಸಿ ಒಪ್ಕೊಂಡ್ರೆ ನಿಮ್ ಜೀವನದಲ್ಲೂ ಅಂತವ್ರೊಬ್ರು ಬರ್ಬೋದು ಅಂತ ಹೇಳ್ದೆ ಮೇಡಮ್. ಇವಾಗ ಆ ಜೀವ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ಒಂದು ಗೊತ್ತಾಗ್ತಿಲ್ವೇ? ರಾಯ್, ಹೊರಡನ್ವಾ? ಸರಿ ಮೇಡಮ್. ಮನೆ ಹತ್ತತ್ರ ಬರ್ತಾ ಇದ್ದಾಳೆ. ಕರೆಕ್ಟ್ ಕೆಲಸ ಮಾಡ್ತಾ ಇದೆ. ಆಮೇಲೆ ಯಜಮಾನ್ರೆ, ಮಾರ್ಕೆಟ್ ಅಲ್ಲಿ ನಿನಗ್ ಬೇಕಾದ್ದೆಲ್ಲ ಸಿಕ್ತಾ? ಹೂ ಯಜಮಾನ್ರೆ, ಏನೇನ್ ಬೇಕಲ್ರಿ ಎಲ್ಲಾನು ತಗೊಂಬಂದಿನ್ರಿ. ಎಲ್ಲೆಲ್ಲಿ ಹೋಗಿ ಏನೇನ್ ತಗೊಂಬಂದೆ? ತರಕಾರಿ ಶಂಕರಣ್ಣವ್ರ ಅಂಗಡಿಗೆ ಹೋಗ್ಬಿಟ್ರಿ, ತರಕಾರಿ ತಗೊಂಡಿನ್ರಿ. ಆಮೇಲೆ ತೆಂಗಿನಕಾಯಿ ಪಾಪನವ್ರ ಅಂಗಡಿಗೆ ಹೋಗ್ಬಿಟ್ರಿ, ತೆಂಗಿನಕಾಯಿ ತಗೊಂಡಿನ್ರಿ. ಆಮೇಲೆ ಜಯಮ್ಮ ಅವ್ರ ಹೂವಿನ ಅಂಗಡಿಗೆ ಹೋಗ್ಬಿಟ್ರಿ, ಹೂವನೇ ತಗೊಂಬಂದಿನ್ರಿ. ಹಾಲು ತಗೊಂಬಂದ್ಯಾ? ಹೂ ಯಜಮಾನ್ರೆ, ಹಾಲು ತಗೊಂಬಂದಿನ್ರಿ. ಆದ್ರೆ ನಂಗ್ ಮರ್ತ ಹೋಗಿತ್ ನೋಡ್ರಿ. ಅಂದಂಗ ಯಜಮಾನ್ರೆ, ಇದೆಲ್ಲ ನಿಮಗ್ ಹೆಂಗ್ ಗೊತ್ತಾತ್ರಿ? ನೀವೇನಾದ್ರೂ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರೇನ್ರಿ? ನೀನ್ ನನ್ನೇ ಪ್ರಶ್ನೆ ಕೇಳ್ತೀಯ? ಹಾಲು ತಂದ್ಯಾ ಕೇಳಿದ್ರೆ ಮರ್ತ್ ಬಿಟ್ಟಿನ್ರಿ ಅಂತೀಯ. ನೋಡಮ್ಮ, ನೀನು ಪ್ರತಿದಿನ ಅದೇ ರಸ್ತೆಲಿ ಓಡಾಡ್ತೀಯ ಅನ್ನೋದು ನನ್ಗೆ ಗೊತ್ತಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಓ, ಹಂಗ ಹೇಳಿದ್ರಿ ಯಜಮಾನ್ರೆ. ಈಗ ಏನೇನ್ ತಂದಿದ್ಯಾ ಇಲ್ಲಿ ಇಡು, ನಾನು ಸರಿ ಚೆಕ್ ಮಾಡ್ತೀನಿ. ಸರಿ. ಫ್ರೆಶ್ ಆಗಿರೋ ತಂದ್ಯಾ ಇಲ್ವಾ ಅಂತ. ಅರ್ಧ ಲೋಟ ಬಿಸಿ ಕಾಫಿ. ಇದನ್ನು ಉಪಯೋಗಿಸ್ಕೊಂಡು ನನ್ನ ಸೊಸೆ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನಮ್ಮ ಜಾನ್ಸಿ ಜೀವನನ ಸರಿ ಮಾಡಕ್ಕೆ ಇದೇ ಸರಿಯಾದ ಸಾಧನ. ಕಾಫಿ ತಂದ್ಯಮ್ಮ? ಸಾರಿ 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 ಗೊತ್ತಾಗ್ದೇ ಆಗೋಯ್ತು. ಇದು ಗೊತ್ತಾಗ್ದೆ ಆಗಿರೋದಲ್ಲ, ನಿನ್ನಲ್ಲಿ ದುರ್ಹಂಕಾರಕ್ಕೊಬ್ಬ ಹೆಚ್ಚಾಗಿದೆ ನೋಡು, ಅದು ನಿನ್ ಕೈ ಹೀಗ್ ಮಾಡ್ಸಿದೆ. ಹಲೋ ಹಲೋ ಹಲೋ, ಹೋಲ್ಡ್ ಆನ್. ಸುಮ್ನೆ ನನ್ ಬಗ್ಗೆ ತಪ್ಪಾಗಿ ಜಡ್ಜ್ ಇವಾಗೇನು ನನ್ನಿಂದ ತಪ್ಪಾಗಿರೋದಕ್ಕೆ ನಾನು ಸಾರಿ ಕೇಳ್ದೆ ತಾನೆ? ಏಯ್, ನೀನ್ ಸಾರಿ ಕೇಳಿದ ತಕ್ಷಣ ನನ್ ವೈನ್ ಬಾಟ್ಲು ವಾಪಸ್ ಬರುತ್ತಾ? ಅದನ್ನ ಯಾರ ಕೊಡ್ತಾರೆ? ನಿಮ್ ವೈನ್ ಬಾಟ್ಲ್ ಬೇಕಲ್ವಾ, ನಾನ್ ತಂದ್ ಕೊಡ್ತೀನಿ. ಆಗ್ಲಿಲ್ಲ ಅಂದ್ರೆ ದುಡ್ಡು ಕೊಡ್ತೀನಿ. ಸುಮ್ನೆ ಸೀನ್ ಯಾಕ್ರಿ ಕ್ರಿಯೇಟ್ ಮಾಡ್ತೀರಾ? ಹಲೋ, ಆ ವೈನ್ ಬಾಟ್ಲು ಬೆಲೆ ಎಷ್ಟು ಅನ್ಕೊಂಡ್ರಿ? ಏನೊಂದು 600. ಹಬ್ಬ ಅಂದ್ರೆ 1000 ರೂಪಾಯಿ ಇರ್ಬೋದಾ? ಕೊಡ್ತೀನಿ ಬಿಡ್ರಿ. ಎಕ್ಸ್ಕ್ಯೂಸ್ ಮೀ, 600 1000 ಇರೋದಕ್ಕೆ ಅದ್ ನಿಮ್ಮಂತವ್ರು ಕೂಡ ಚೀಪ್ ವೈನ್ ಅಲ್ಲ. ಹಲೋ, ನಾನ್ ಕುಡಿಯೋದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಅದೆಷ್ಟ್ ಹೇಳ್ರಿ, ಬಿಸಾಕ್ತೀನಿ. 5 ಲಕ್ಷ ಬಿಸಾಕ್ರಿ, ತಗೊಂಡು ಹೋಗ್ತಾ ಇರ್ತೀವಿ. ಏನ ಜಸ್ಟ್ ಒಂದ್ ಬಾಟಲ್ ವೈನ್ಗೆ 5 ಲಕ್ಷನಾ? ಹೌದು ಸರ್, 5 ಲಕ್ಷನೇ. ಹಲೋ ಹಲೋ,
ಇಲ್ಲಿ ಯಾರ ಕಿವಿಗಾದ್ರೂ ಹೂ ಮುಡಿಸ್ತಿದ್ದೀರಾ? ನಮ್ಮ ಮೇಡಮ್ ಆಲ್ರೆಡಿ ಮುಡ್ಸ್ಕೊಂಡು ಬಂದಿದ್ದಾರೆ ಸರ್. ರಾಯ್ ಅಂದ್ರೆ ಮೇಡಮ್ ಹರಾಜಲ್ಲಿ 5 ಲಕ್ಷ ಬಿಡ್ ಮಾಡಿ ಇದನ್ನ ತಗೊಂಡ್ ಬಂದಿದ್ದಾರೆ ಸರ್. ಬೇಕಾದ್ರೆ ರಿಸಿಪ್ಟ್ ನೋಡಿ ಸರ್. ದುಡ್ಡಿರೋರ್ಗೆ ಬುದ್ಧಿ ಇಲ್ಲ ಅಂತ ಕೇಳಿದ್ದೆ, ಆದ್ರೆ ಇವಾಗ ನೋಡ್ತಾ ಇದ್ದೀನಿ. ಹೇ, ನೀನೇನ್ ನನಗ್ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೂ ನೆಸೆಸಿಟಿ ಇಲ್ಲ. ಅದೇನೋ ದೊಡ್ಡ ಬಿಸಾಕ್ ಹೋಗ್ತೀನಿ ಅಂತ ಹೇಳ್ತಿದ್ದಲ್ಲ, ಬಿಸಾಕ್ ಹೋಗ್ತಿರೋ. ಅಲ್ಲ ಮೇಡಮ್, ಈಗ ನಿನ್ ಜಾಗದಲ್ಲಿ 5 ಲಕ್ಷ ಕೊಡು ಅಂದ್ರೆ ನಾನು ಎಲ್ಲಿಂದ ತರ್ಲಿ? ಎಲ್ಲಿಂದನಾದ್ರೂ ತಗೋಬಾ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಏನೋ ಓವರ್ ಆಗಿ ದುರಹಂಕಾರ ತೋರಿಸ್ತಿದ್ದೆ, ಈಗ ತೋರ್ಸು ನಿನ್ ದುರಹಂಕಾರನ. ಮೇಡಮ್, ನೀವ್ ಯಾವ್ದೋ ವಿಷಯನ ಇದಕ್ಕೆ ಲಿಂಕ್ ಮಾಡ್ತಿದ್ರ, ಇದು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ. ನೋಡೋ, ನಿನ್ ಕಂತೆ ಪುರಾಣ ಎಲ್ಲ ನನಗ್ ಬೇಕಾಗಿಲ್ಲ. ಮರ್ಯಾದಿಂದ ಬಾಟಲ್ ದುಡ್ಡು ಕೊಟ್ಟು ಹೋಗ್ತಾ ಇರು. ಇವಾಗ ನನ್ನ ಹತ್ರ ಇಲ್ಲ ರೀ. ಕೊಡಲ್ಲ ಅಂದ್ರೆ ಬಿಡೋರು ಯಾರು? ನಿನ್ ಮೇಡಮ್, ಇವಾಗ್ಲೇ ದುಡ್ಡು ಕೊಡು, ಇಲ್ಲ ಅಂದ್ರೆ ಡ್ರೈವರ್ ಕೆಲಸ ಮಾಡ್ಕೊಂಡು ಬಿದ್ದಿರುವಂತ ಲಾಕ್ ಮಾಡಿ ಅವಾಗ ಇವ್ ಕೊಬ್ಬನ್ನ ಸರಿಯಾಗಿ ಕರಗಿಸ್ಬೋದು. ಹಲೋ, ನಿಮ್ಮ ಪ್ಲಾನು ಸ್ಕೆಚ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ನನಗೆ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಿಮ್ ದುಡ್ಡನ್ನ ನಿಮಗ್ ತಂದ್ಕೊಡ್ತೀನಿ. ಸ್ವಲ್ಪ ಟೈಮ್ ಬೇಕಷ್ಟೇ. ಇಲ್ಲ ಇಲ್ಲ, ಟೈಮ್ ಕೊಡೋದಕ್ಕೆ ಆಗೋದೇ ಇಲ್ಲ. ಸರಿ ಆಯ್ತು, ಸಂಜೆ 5 ಗಂಟೆವರೆಗೂ ನಿನಗ್ ಟೈಮ್ ಕೊಡ್ತೀನಿ, ತಗೊಂಡ್ ಬಂದ್ಕೊಡು. ಅದ್ ಸರಿ, ನಾನ್ ಯಾಕೆ ನಿಮ್ ಮಾತನ್ನ ನಂಬಿ ದುಡ್ಡು ಕೊಡ್ಬೇಕು? ಆ ಬಾಟ್ಲನ್ನೇ ತಂದು ಕೊಡ್ತೀನಿ ಬಿಡಿ. ಸರಿ ಆಯ್ತು, ಸಂಜೆ 5 ಗಂಟೆ ಒಳಗಡೆ ಬಾಟ್ಲ್ ಆದ್ರೂ ಸರಿ, ದುಡ್ಡಾದ್ರೂ ಸರಿ ತಗೊಂಡ್ ಬರ್ಬೇಕು. ತಗೊಂಡ್ ಬಂದಿಲ್ಲ ಅಂದ್ರೆ ಬಂದೇ ಬರ್ತೀನಿ. ಈ ರಾಘವೇಂದ್ರನ್ಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾನು ಒಂದು ಸಲ ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳಲ್ಲ. ವಾವ್, ಸೂಪರ್ ಅತ್ತೆ. ನೀನಿಂತ ಸಮಯ ಸಾಧಕಿ ಅಂತ ನನಗ್ ಗೊತ್ತಿರ್ಲಿಲ್ಲ. ಝಾನ್ಸಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸ್ಟಾಪ್ ಇಡತ್ತೆ. ನೀನ್ ದುರಾಸೆ ಸ್ವಾರ್ಥಕ್ಕೋಸ್ಕರ ನೀನ್ ಯಾವ ಲೆವೆಲ್ ಬೇಕಾದ್ರೂ ಹಿಡಿತ್ಯಾ ಅಲ್ವಾ? ಝಾನ್ಸಿ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಆ ದಿನ ಏನಾಯ್ತು ಅಂದ್ರೆ ಪ್ರಾಣನೇ ಹೋಗುತ್ತೆ ಅನ್ನೋ ಸಮಯದಲ್ಲಿ ಕರ್ಕೊಂಡೋಗಿ ಅಲ್ಲಿ. ಮತ್ತೆ ನನ್ನ ನಂಬಿಸೋ ಪ್ರಯತ್ನ ಮಾಡ್ಬೇಡ. ಈಗ ನೀನ್ ಏನ್ ಹೇಳಿದ್ರು ಅದನ್ನ ನಾನ್ ನಂಬೋದು ಇಲ್ಲ. ಯಾಕಂದ್ರೆ ಗಂಡಸರನ್ನ ಕಂಡ್ರೆ ನನಗಾಗಲ್ಲ. ಝಾನ್ಸಿ, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ನ ಮಗನ್ ಜೊತೆ ನನ್ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ದೊಡ್ಡ ಸುಳ್ಳಿನ ಕತೆ ಕಟ್ತಿದ್ಯಲ್ಲ, ಅದ್ರ ಬಗ್ಗೆ. ನಿನ್ ತಾತನ ನಂಬಿಸಿ ಹೇಗೆ ಈ ಮನೆಗ್ ಬಂದ್ ಸೇರ್ಕೊಂಡೋ ನನಗ್ ಗೊತ್ತಿಲ್ಲ. ಆದ್ರೆ ಈ ಝಾನ್ಸಿನ ನಂಬಿಸೋದು ಅಷ್ಟು ಸುಲಭ ಅಲ್ಲ. ಇಲ್ಲ ಝಾನ್ಸಿ, ನಾನ್ ಏನಕ್ ಸುಳ್ಳು ಹೇಳಿ, ನಾನ್ ಏನಕ್ ನಾಟಕ ಮಾಡ್ಲಿ? ಎಂಗೇಜ್ಮೆಂಟ್ ಆಗಿರೋದು ಸತ್ಯ. ಹೌದಲ್ವಾ? ಹಾಗಿದ್ರೆ ನಾನು ಕೇಳಿದ ಸಾಕ್ಷಿ ತೋರ್ಸು. ನೀನ್ ಹೇಳ್ತಿರೋದೇ ಸತ್ಯ ಆಗಿದ್ದಿದ್ರೆ ಇಷ್ಟು ದಿನ ನೀನು ಸುಮ್ನಿರ್ತಿರ್ಲಿಲ್ಲ. ಯಾಕಂದ್ರೆ ಯಾವ್ದೇ ವಿಷಯದಲ್ಲಾಗ್ಲಿ ಯಾರಿಗೂ ಯಾವ ಡೌಟು ಬರ್ದೇ ಇರೋ ತರ ಕ್ಲಾರಿಟಿ ಕೊಡೋಳು. ಆದ್ರೆ ಈ ವಿಷಯದಲ್ಲಿ ನೀನ್ ಸುಮ್ನಿದ್ಯಾ ಅಂದ್ರೆ ನೀನ್ ಹೇಳ್ತಿರೋದು ಸುಳ್ಳು. ಅದನ್ನ ಪ್ರೂವ್ ಮಾಡೋದಕ್ಕೆ ನಿನ್ ಹತ್ರ ಯಾವ ಸಾಕ್ಷಿ ಇಲ್ಲ ಅಂತಾನೂ ನನಗ್ ಗೊತ್ತು. ನೋ, ಸುಳ್ಳಲ್ಲ. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಬೇಡ. ತಾತನ್ನ ಯೂಸ್ ಮಾಡ್ಕೊಂಡು ಈ ಮದ್ವೆ ಮಾಡ್ಬೇಕು ಅಂತ ನಿನ್ ಮನ್ಸಲ್ಲಿದ್ರೆ ಆ ಆಸೆ ಮತ್ತೆ ಪ್ರಯತ್ನ ಎರಡನ್ನೂ ಬಿಟ್ಬಿಡು. ಇದನ್ನು ಮೀರಿ ನೀನ್ ಬೇರೆ ಏನಾದ್ರೂ ಪ್ರಯತ್ನ ಪಟ್ರೆ ನಾನ್ ಸುಮ್ನೆ ಬಿಡಲ್ಲ. ಅಪ್ಪ, ಎಲ್ಲಿ ಝಾನ್ಸಿಗೆ ಅವ್ರ ಅಮ್ಮನ ಬಗ್ಗೆ ಗೊತ್ತಾಗೋಯ್ತು ಅಂತ ಟೆನ್ಷನ್ ಆಗೋಗಿತ್ತು. ಏ ತುಳಸಿ, ನೀನ್ ಅಷ್ಟೊಂದು ರಿಲ್ಯಾಕ್ಸ್ ಆಗ್ಬೇಡ. ಅವಳು ನಿನ್ ಮಗನ ಮದ್ವೆನ ಆಗಲ್ಲ ಅಂತ ಕಂಡೀಷನ್ ಆಗಿ ಹೇಳಿ ಹೋಗಿದ್ದಾಳೆ. ಕಬುಣ ಚೆನ್ನಾಗಿ ಕಾದಾಗ್ಲೆ ಅದನ್ನ ಬಡ್ದು ಬಗ್ಸ್ಬೇಕು. ಹಾಗೆ ಇವಳನ್ನ ಹೇಗೆ ಬಗ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಪ್ರಣವ್, ನೀನ್ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ತಾಳಿ ಕಟ್ಟೋದಿಕ್ಕೆ ರೆಡಿ ಆಗಿರೋ. ಇವಳನ್ನ ನಾನ್ ನೋಡ್ಕೊಳ್ತೇನೆ. ನೀನ್ ಯಾರ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರುತ್ತ ಅನ್ನೋದು ನನಗ್ ಗೊತ್ತಾಗಿದೆ. ಝಾನ್ಸಿ ಅದ್ಗೆನೆ ನನ್ನ ಅತ್ಗೆ. ಯಾವಾಗ್ಲೂ ಅವ್ರ ಜೊತೆನೆ, ಅವ್ರ ಪಕ್ಕದಲ್ಲೇ ಇರ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೋಗ್ ನಾನು ಹೋಗ್ತಾ ಇದ್ದೀನಿ. ಅಕ್ಕ,
ಹಾಲು ನನ್ ಲೈಫಲ್ಲಿ ಏನ್ ಸಂತೋಷ ಇದೆ ಅಂತ ನಾನು ಹಾಲು ಕುಡಿಬೇಕು. ನಿನ್ನೆ ಕೇಳ್ತಿರೋದು, ಯಾವ ಖುಷಿಗ್ ನಾನು ಹಾಲು ಕುಡಿಬೇಕು ಹೇಳು. ಯಾರಿಬ್ರು ಜೀವನದಲ್ಲೇ ಒಂದಾಗ್ಬಾರ್ದು ಅಂತ ಬಯಸ್ತಿದ್ನೋ ಅವ್ರಿಬ್ರು ಮತ್ತೆ ಒಂದಾಗೋದಕ್ ನೋಡ್ತಿದ್ದಾರೆ. ಮತ್ತೋಗಿರೋಳ್ಗೆ ನೆನಪನ್ನ ತರಿಸಿ ಅವಳಿಗ ಹತ್ರ ಆಗಿ ಜೊತೆಲಿರೋಕ್ ಹೋಗ್ತಿದ್ದಾನೆ. ಇಲ್ಲಿ ನಿನ್ನೆ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋತೀನಿ ಅಂದವಳು ಆ ಜಾನ್ಸಿನೇ ಅದ್ಕೆ ಆಗ್ಬೇಕು ಅಂತ ಬಯಸ್ತಿದ್ದಾಳೆ. ಅಂದ್ಮೇಲೆ ಯಾವ ಖುಷಿಗೆ ನಾನು ಹಾಲು ಕುಡಿಬೇಕು ಅಂದ್ರೆ ಅದನ್ನ ನನ್ನಿಂದ ತಪ್ಸೋದಕ್ ಆಗಲ್ವಾ? ಮೊದ್ಲಾಗಿದ್ರೆ ಆಗ್ತಾ ಇತ್ತೇನೋ, ಆದ್ರೆ ಇವಾಗ ಯಾಕೆ ಇವಾಗ ಏನಾಗಿದೆ? ನಾನ್ ವೀಕ್ ಆಗಿ ಹೋಗಿದ್ದೀರಾ? ನೀವ್ ವೀಕ್ ಆಗಿಲ್ಲ ಅಕ್ಕ, ಅವ್ರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರೀಗ ಮೊದ್ಲಿನ ತರ ಇಲ್ಲ, ಅವ್ರ ವೇಷ ಎಲ್ಲ ಬದ್ಲಾಗಿದೆ ಅಕ್ಕ. ಹೊಟ್ಟೆ ಬದ್ಲಾದ ತಕ್ಷಣ ಜೀವನ ಬದ್ಲಾಗುತ್ತಾ? ಮಾತು ಬದ್ಲಾಗಿದೆ ಅಕ್ಕ, ನಡೆ ನುಡಿ ಗುಣ ಎಲ್ಲ ಬದ್ಲಾಗಿದೆ. ಅದೆಲ್ಲ ಬದ್ಲಾದ ತಕ್ಷಣ ಅವ್ರಿಬ್ರು ಒಂದಾಗ್ಬಿಡ್ತಾರ? ಆಗ್ಬೇಕು ಅಂತಾನೆ ಬದ್ಲಾಯಿಸ್ಕೊಂಡಿರ್ಬೇಕಾದ್ರೆ ಒಂದಾಗ್ದೆ ಇರ್ತಾರ ಅಕ್ಕ? ಅಂದ್ರೆ ನನ್ನಿಂದ ಏನು ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ಯಾ? ಆ ರೀತಿ ಅಲ್ಲ ಅಕ್ಕ, ಮೊದ್ಲಾದ್ರೆ ಭಯ ಪಡ್ತಾ ಇದ್ರು, ಆದ್ರೆ ಇವಾಗೇನು ಗಂಡ್ಸಾಗಿದ್ದಾನೆ ಅಂತ ಹೇಳ್ತಾ ಇದ್ಯಾ ಅಲ್ವಾ? ಆದ್ರೆ ಅವನು ಯಾರಿಗೋಸ್ಕರ ಗಂಡ್ಸಾಗಿದಾನೋ ಅವಳಿಗೆ ಗಂಡ ಜಾತಿ ಕಂಡ್ರೆ ಆಗಲ್ಲ ಅನ್ನೋದು ಮರ್ತೋಗಿರ್ಬೋದು ಅಕ್ಕ, ಆದ್ರೆ ಕೆಲ್ಸಕ್ ಸೇರ್ಕೊಂಡು ಹತ್ರ ಆದ್ಮೇಲೆ ಅದನ್ನ ಬದ್ಲಾಯಿಸ್ತಾ ಇರ್ತಾರ. ಆ ಜಾನ್ಸಿನ ಇವನಿಂದ ಬದಲಾಯಿಸೋದಕ್ಕಾಗತ್ತಾ? ಅವಾಗ್ಲೂ ಈ ರೀತಿ ಇದ್ದ ಜಾನ್ಸಿನೇ ಅಲ್ವಾ ಇವ್ರು ಬದ್ಲಾಯಿಸಿ ಅವ್ರ ಹಿಂದೆ ಬರಂಗ್ ಮಾಡ್ಕೊಂಡಿದ್ದು. ಹಾಗಿದ್ರೆ ಇವಾಗ್ಲೂ ಅದೇ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ಯಾ? ಇವ್ರ ಜೊತೆಲಿದ್ರೆ ಪಕ್ಕ ಆತರ ಮಾಡ್ಬಿಡ್ತಾರೆ ಅಕ್ಕ. ಇಲ್ಲ, ಯಾವ್ದೇ ಕಾರಣಕ್ಕೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇಡೀ ಕುಟುಂಬ ಅವರಿಬ್ರು ಒಂದಾಗ್ಬೇಕು ಅಂತ ಬಯಸ್ತಾ ಇದೆ ಅಲ್ವಾ? ಆ ಕುಟುಂಬನ ನೆಮ್ಮದಿಯಾಗಿರೋಕ್ ನಾನು ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವನು ಅವಳ ಹತ್ರ ಕೆಲ್ಸಕ್ ಸೇರೋದಕ್ಕೆ ನಾನ್ ಬಿಡಲ್ಲ. ಅದಕ್ ಅಡ್ಗೋಡೆ ಆಗಿ ನಾನೇ ನಿಲ್ತೀನಿ.